ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇವತ್ತಿನಿಂದ ಚಳಿಗಾಲದ ಅಧಿವೇಶನ. ಇಂದಿನಿಂದ ಡಿಸೆಂಬರ್ 19ರವರೆಗೆ ನಡೆಯುವ ಚಳಿಗಾಲದ ಅಧಿವೇಶನ. ರಾಜ್ಯ ಸರ್ಕಾರವನ್ನ ಕಟ್ಟಾಕೋದಕ್ಕೆ ವಿಪಕ್ಷಗಳ ಅಸ್ತ್ರ ರೆಡಿಯಾಗಿದೆ. 10 ದಿನಗಳ ಕಾಲ ಕಲಾಪದಲ್ಲಿ ಹಲವು ವಿಷಯಗಳ ಮೇಲೆ ಚರ್ಚೆ ಆಗಲಿದೆ. ಈ ಬಾರಿಯ ಕಲಾಪದಲ್ಲಿ ಸಾಕಷ್ಟು ಸದ್ದು ಗದ್ದಲ ಸಾಧ್ಯತೆ. ಕಬ್ಬು ಬೆಳೆಗಾರರ ಸಮಸ್ಯೆ, ಮೆಕ್ಕೆಜೋಳ ಬೆಳೆಗಾರರ ಸಮಸ್ಯೆ ಬಗ್ಗೆ ಚರ್ಚೆ, ಕಾನೂನು ಸುವ್ಯವಸ್ಥೆ ಬಗ್ಗೆ ಗಮನ ಸೆಳೆಯಲಿರುವ ಪ್ರತಿಪಕ್ಷಗಳು, ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಲಿದೆ. ನೋಡಿ, ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ವಿಪಕ್ಷಗಳು ಕೂಡ ತಯಾರಿಯನ್ನ ಮಾಡಿರುವಂತದ್ದು ಈ ಸರ್ಕಾರವನ್ನ ಕಟ್ಟಾಕುವಂತ ನಿಟ್ಟಿನಲ್ಲಿ ಏನೆಲ್ಲ ಪ್ರಯತ್ನಗಳನ್ನ ಪಡಬಹುದು, ಯಾವೆಲ್ಲ ಅಸ್ತ್ರಗಳನ್ನ ಉಪಯೋಗ ಮಾಡಬಹುದು ಅಂತ. ಸೊ ಆ ಕಾರಣಕ್ಕಾಗಿ ಈಗಾಗಲೇ ತಯಾರಿಗಳಾಗೋಗಿದೆ. ಒಂದಷ್ಟು ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿ ಒಂದಷ್ಟು ಪ್ರಮುಖ ನಿರ್ಣಯಗಳನ್ನ ಕೈಗೊಳ್ಳಲಾಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಆ ಭಾಗದ ಜನರು ಕೂಡ ಆಗಿದ್ದಾರೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ ಅಧಿವೇಶನ ಈ 10 ದಿನಗಳ ಕಾಲ ಸಾಕಷ್ಟು ಮಹತ್ವದ ಚರ್ಚೆಗಳಾಗಲಿದೆ. ಸಾಮಾನ್ಯವಾಗಿ ಕಡೆಯ 2 ದಿನಗಳಲ್ಲಿ ಉತ್ತರ ಕರ್ನಾಟಕ ಭಾಗದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಆದ್ರೆ ಅದು ಕೇವಲ ಚರ್ಚೆ ಆಗಿ ಮಾತ್ರ ಇರ್ತಿತ್ತು. ಅದಕ್ಕೊಂದು ಪರಿಹಾರ, ಶಾಶ್ವತ ರೀತಿಯಾದಂಥ ಪರಿಹಾರ ಅನ್ನೋದು ಸಿಗ್ತಾ ಇರಲಿಲ್ಲ. ಪ್ರತಿ ವರ್ಷವೂ ಇದೇ ತರದ ಸಮಸ್ಯೆಗಳಾಗ್ತಾ ಇತ್ತು. ಆದ್ರೆ ಈ ಬಾರಿ ಮೊದಲಿನಲ್ಲೇ ಈ ವಿಚಾರಗಳು ಚರ್ಚೆ ಆಗ್ಬೇಕು ಅಂತ. ಯಾಕಂದ್ರೆ ಅವ್ರ ಕಾಲ ಎಳೆಯೋದು, ಇವ್ರ ಕಾಲ ಎಳೆಯೋದು, ಗದ್ದಲ ಕೋಲಾಹಲ ಇದ್ರಲ್ಲೇ ಕಳೀತಾ ಇತ್ತು. ಟೈಮ್ ಪಾಸ್ ಆಗುವಂತ ಕೆಲಸಗಳಾಗ್ತಾ ಇತ್ತು ಅನ್ನುವಂಥ ಬೇಸರ ಕೂಡ ಇತ್ತು. ವಿಪಕ್ಷಗಳಿಗೆ ತಕ್ಕ ಉತ್ತರ ಕೊಡೋದಕ್ಕೆ ಕಾಂಗ್ರೆಸ್ ಕೂಡ ತಯಾರಿ ಮಾಡ್ಕೊಂಡಿದೆ. ಕಾಂಗ್ರೆಸ್ ಪಡೆಯಿಂದಲೂ ಕೂಡ ಪ್ರತ್ಯಸ್ತ್ರವನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಸಚಿವರು ಶಾಸಕರಿಗೆ ಈಗಾಗಲೇ ಸೂಚನೆಯನ್ನ ನೀಡಿಬಿಟ್ಟಿದ್ದಾರೆ. ಸಿಎಂ ಎಲ್ಲರೂ ಒಟ್ಟಾಗಿ ವಿಪಕ್ಷದವರನ್ನ ಎದುರಿಸಬೇಕು ಅನ್ನುವಂತ ಸೂಚನೆ ನೀಡಿದ್ದಾರೆ. ಹೀಗಾಗಿ ಕಾವೇರಲಿದೆ ಈ ಬಾರಿಯ ಬೆಳಗಾವಿ ಚಳಿಗಾಲದ ಅಧಿವೇಶನ. ಸರ್ಕಾರದವರು ಕೂಡ ತಯಾರಿ ಮಾಡ್ಕೊಂಡಿರೋದು. ಸಿಎಂ ಈಗಾಗಲೇ ಎಲ್ರಿಗೂ ಸೂಚನೆ ಕೊಟ್ಬಿಟ್ಟಿದ್ದಾರೆ. ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಇಲಾಖಾವಾರು ಎಲ್ಲಾ ರೀತಿಯಾದಂತ ಮಾಹಿತಿ ನಿಮ್ಮ ಬಳಿ ಇರಬೇಕು. ಅವ್ರಿಗೇನೇ ಪ್ರಶ್ನೆಗಳನ್ನ ಕೇಳಲಿ, ಯಾವುದೇ ಟೀಕೆಗಳನ್ನ ಮಾಡ್ಲಿ, ಅಂಕಿ ಅಂಶ ಸಮೇತವಾಗಿ ನೀವುಗಳು ಉತ್ತರವನ್ನ ಕೊಡಬೇಕು. ತಬ್ಬಿಬ್ಬಾಗಬೇಡಿ. ಅಲ್ಲಿ ಯಾವುದೇ ಕಾರಣಕ್ಕೂ ತಬ್ಬಿಬ್ಬಾಗೋ ಕೆಲಸವನ್ನ ಮಾಡಬೇಡಿ. ತಯಾರಿಯನ್ನ ಮಾಡ್ಕೊಳ್ಳಿ. ಇಲಾಖಾವಾರು ನಿಮ್ಮ ಇಲಾಖೆಗಳಿಗೇನಿದೆ ಆ ಇಲಾಖೆಗಳಿಗೆ ಅವ್ರು ಏನ್ ಪ್ರಶ್ನೆಗಳನ್ನ ಕೇಳ್ತಾರೋ, ಅವ್ರಿಗೇನ್ ಆರೋಪಗಳನ್ನ ಮಾಡ್ತಾರೋ, ಯಾವ ಅಸ್ತ್ರವನ್ನ ಪ್ರಯೋಗ ಮಾಡ್ತಾರೋ ಅದಕ್ಕೆ ಉತ್ತರವನ್ನು ಕೊಡಬೇಕು. ಅಂಕಿಅಂಶ ಸಮೇತವಾಗಿ ಉತ್ತರ ಕೊಡೋ ಕೆಲಸ ಆಗ್ಬೇಕು. ಯಾವುದೇ ಕಾರಣಕ್ಕೂ ನಾವುಗಳು ಮುಜುಗರಕ್ಕೆ ಒಳಗಾಗಬಾರ್ದು ಅನ್ನುವಂಥದ್ದನ್ನ ಸಿಎಂ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ಕಾಂಗ್ರೆಸ್ನ ಶಾಸಕರುಗಳು ಮತ್ತು ಸಚಿವರುಗಳು ಕೂಡ ತಮ್ಮದೇ ರೀತಿಯಾದಂಥ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ವಿಪಕ್ಷದವ್ರು ಬಾಯಿಗೆ ಸಿಕ್ಕಾಕೊಳ್ಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇವ್ರುಗಳು ಕೂಡ ಪ್ರತ್ಯಸ್ತ್ರವನ್ನ ತಯಾರು ಮಾಡ್ಕೊಂಡಿದ್ದಾರೆ. ಮತ್ತು ಕೆಲವೊಂದಷ್ಟು ಕೇಂದ್ರದ ವಿಚಾರವನ್ನ ಇಲ್ಲಿ ಎಳಿಬೇಕು ಅಂತ. ನೀರಾವರಿ ವಿಚಾರ ಆಗಿರ್ಬೋದು, ಅನುದಾನದ ವಿಚಾರ ಆಗಿರ್ಬೋದು, ಇದರಲ್ಲಿ ಕೇಂದ್ರದವರು ತಾರತಮ್ಯ ಮಾಡ್ತಾ ಇದ್ದಾರೆ, ಮಲ್ತಾಯಿ ಧೋರಣೆ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದಿಂದ ಆಗ್ಬೇಕಾದಂತ ಕೆಲವು ಕೆಲಸಗಳು, ಸಂಸದರುಗಳು ಮಾಡಬೇಕಾದಂತ ಕೆಲವು ಕೆಲಸಗಳನ್ನ ಸಂಸದರುಗಳು ಮಾಡಿಲ್ಲ, ಕೇಂದ್ರ ಸರ್ಕಾರ ಮಾಡಿಲ್ಲ. ಅದನ್ನ ಮುಂದಿಟ್ಕೊಂಡು ಬಿಜೆಪಿ ಮತ್ತು JDS ಅನ್ನ ಅಡಗತ್ತರಿಯಲ್ಲಿ ಸಿಲುಕಿಸಬೇಕು ಅಂತ ಸರ್ಕಾರದವರು ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇಂದಿನಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ. ಈ ಬಾರಿ ಬೆಳಗಾವಿ ನಗರದಲ್ಲಿ ಹೆಚ್ಚುವರಿ ಭದ್ರತೆ ನಿಯೋಜನೆ ಆಗಿದೆ. ದೆಹಲಿಯಲ್ಲಿ ಉಗ್ರನಿಂದ ಕಾರು ಸ್ಫೋಟ ಹಿನ್ನೆಲೆಯಲ್ಲಿ ಹೈ ಅಲರ್ಟ್ ಆಗಿರೋದು. ಅಧಿವೇಶನದ ವೇಳೆ ಎಚ್ಚರ ವಹಿಸುವಂತೆ ಗುಪ್ತಚರ ಇಲಾಖೆ ಸೂಚನೆಯನ್ನ ಕೊಟ್ಟಿತ್ತಂತೆ. ಸೊ ಈ ಹಿನ್ನೆಲೆಯಲ್ಲಿ ಸುವರ್ಣಸೌಧದ ಸುತ್ತಮುತ್ತ ಹೈ ಅಲರ್ಟ್ ಆಗಿದ್ದಾರೆ. ಬೆಳಗಾವಿ ನಗರದಲ್ಲಿ 6,000 ಪೊಲೀಸರ ನಿಯೋಜನೆ ಆಗಿದೆ. ಪೊಲೀಸ್ ಆಯುಕ್ತ ಭೂಷಣ್ ಬೋರಸೆ ನೇತೃತ್ವದಲ್ಲಿ ಬಂದೋಬಸ್ತ್ ಅನ್ನು ಮಾಡಿದ್ದಾರೆ. 6 SP ರ್ಯಾಂಕ್ ಮಟ್ಟದ ಪೊಲೀಸ್ ಅಧಿಕಾರಿಗಳ ನಿಯೋಜನೆ, 146 ಹಿರಿಯ ಪೊಲೀಸ್ ಅಧಿಕಾರಿಗಳು, 3,820 ಪೊಲೀಸ್ ಸಿಬ್ಬಂದಿ, 500 ಹೋಂಗಾರ್ಡ್, 8 ಕ್ಷಿಪ್ರ ಕಾರ್ಯಪಡೆ, 10 DR ತುಕಡಿ, 35 KSRP ತುಕಡಿ, 1 BDDS ತಂಡ, 1 ಗರುಡ ಫೋರ್ಸು, 16 ವಿಧ್ವಂಸಕ ಕೃತ್ಯ ತಪಾಸಣೆಯ ತಂಡವನ್ನ ನಿಯೋಜನೆ ಮಾಡಲಾಗಿದೆ. ಸುವರ್ಣ ವಿಧಾನಸೌಧ ಸುತ್ತಮುತ್ತ ಪೊಲೀಸ್ ಸರ್ಪಗಾವಲನ್ನ ಹೆಚ್ಚಿಸಲಾಗಿದೆ. ಪ್ರತಿಭಟನೆಗೆ ಸುವರ್ಣ ಗಾರ್ಡನ್ ಹಾಗೇನೆ ಅಲಾರವಾಡ ಬಳಿ
ಸ್ಥಳವನ್ನ ನಿಗದಿ ಮಾಡಲಾಗಿದೆ. ಅಂದ್ರೆ ಪ್ರತಿಭಟನೆ ಮಾಡೋದಕ್ಕೆ ಅಂತಲೂ ಕೂಡ ಕೆಲವರು ತಯಾರಿ ಮಾಡ್ಕೊಂಡಿದ್ದಾರೆ, ರೈತರು ಮತ್ತು ಬೇರೆ ಬೇರೆಯವರು. ಸೊ ಆ ಕಾರಣಕ್ಕೆ ಎಲ್ಲೇ ಪ್ರತಿಭಟನೆ ಮಾಡಬೇಕು, ಹೇಗೆ ಪ್ರತಿಭಟನೆ ಮಾಡಬೇಕು, ಯಾವುದೇ ಸಂಘಟನೆಗಳು ಪ್ರತಿಭಟನೆ ಮಾಡಬೇಕು ಅಂತ ಅಂದ್ರು ಒಂದು ಸ್ಥಳ ನಿಗದಿ ಮಾಡಿದ್ದಾರೆ. ಇದೇ ಸ್ಥಳದಲ್ಲೇನೆ ಪ್ರತಿಭಟನೆ ಮಾಡಬೇಕು. ಸಮಯವನ್ನು ಕೂಡ ಬೇರೆ ಬೇರೆ ಕಡೆ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಇಲ್ಲ. ಕಾರಣ ಭದ್ರತೆಯ ಹಿತದೃಷ್ಟಿಯಿಂದ ಈತ ಪ್ರತಿಭಟನೆಗೂ ಅವಕಾಶ ಸಿಗಬೇಕು, ಈತ ಭದ್ರತೆಯನ್ನ ಕೂಡ ನೋಡ್ಕೊಳ್ಬೇಕಾಗತ್ತೆ. ಒಂದಷ್ಟು ಅಹಿತಕರ ಘಟನೆಗಳು ನಡೆದಿದ್ದುಂಟು. ದೆಹಲಿ ಕಾರ್ ಬ್ಲಾಸ್ಟ್ ವಿಚಾರದಲ್ಲಿ ತನಿಖಾ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಗಳು ಸಿಕ್ಕಿದ್ದುಂಟು. ಹಾಗಾಗಿ ಗುಪ್ತಚರ ಇಲಾಖೆ ಕೂಡ ಎಚ್ಚರಿಕೆಯನ್ನ ನೀಡಿತು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಬೆಳಗಾವಿಯಿಂದ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಿವು, ಸಹಜವಾಗಿ ನಿರೀಕ್ಷೆಗಳಂತೂ ದುಪ್ಪಟ್ಟಿದೆ. ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗತ್ತೆ. ಒಂದಷ್ಟು ಬಹಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವಂತ ವಿಚಾರಗಳಿಗೆ ಒಂದು ಶಾಶ್ವತ ಪರಿಹಾರ ಸಿಗುತ್ತೆ ಅಂತ ಏನೆಲ್ಲ ನಿರೀಕ್ಷೆ ಇದೆ? ವಿಪಕ್ಷಗಳಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ಅಸ್ತ್ರ ಪ್ರತ್ಯಾಸ್ತ್ರವನ್ನ ಹೇಗೆ ತಯಾರು ಮಾಡ್ಕೊಂಡಿದ್ದಾವೆ ಅಂತ? ನಿತಿ, ಇವತ್ತಿನಿಂದ ಬೆಳಗಾವಿ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. ಅದಕ್ಕೆ ಆಡಳಿತ ಪಕ್ಷಗಳು ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಮತ್ತೊಂದು ಕಡೆ ಸರ್ಕಾರವನ್ನು ಯಾವ ರೀತಿಯಾಗಿ ಇಕ್ಕಟ್ಟಿಗೆ ಸಿಲುಕಿಸಬೇಕು ಅಂತೇಳಿ ಪ್ರತಿಪಕ್ಷಗಳು ಕೂಡ ತಯಾರಿಯಾಗಿದೆ. ಈ ಬಾರಿ ಸಾಕಷ್ಟು ನಿರೀಕ್ಷೆಗಳಿದೆ ಈ ಭಾಗದಲ್ಲಿ. ಇಲ್ಲಿಯವರೆಗೆ ಮಹದಾಯಿ ಕುಡಿಯುವ ನೀರಿನ ಯೋಜನೆಗೆ ಶಾಶ್ವತವಾದಂಥ ಒಂದು ಪರಿಹಾರ ಸಿಕ್ಕಿಲ್ಲ. ಸೊ ಹಸಿರು ನ್ಯಾಯಾಧಿಕರಣದ ಮುಂದೆ ಇನ್ನೂ ಕೂಡ ಯೋಜನೆ ಹಾಗೆ ನಿಂತಿದೆ. ಬೆಳಗಾವಿ, ಗದಗ, ಹಾವೇರಿ, ಹುಬ್ಬಳ್ಳಿ, ಧಾರವಾಡ ಮಹಾನಗರ ಪಾಲಿಕೆಗಳಿಗೆ ಕುಡಿಯುವ ನೀರಿನ ಯೋಜನೆ ಇದಾಗತ್ತೆ ಅನ್ನುವಂಥ ನಿರೀಕ್ಷೆಗಳನ್ನು ಬಹಳ ವರ್ಷಗಳಿಂದ ಇಲ್ಲಿನ ಜನ ಇಟ್ಕೊಂಡಿದ್ದಾರೆ. ಆದರೆ ಇಲ್ಲಿಯವರೆಗೂ ಕೂಡ ಅದು ಈಡೇರಿಲ್ಲ. ಪ್ರತಿ ವರ್ಷ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲೇ ನಡೆಯುತ್ತೆ. ಆದರೆ ಇದರ ಬಗ್ಗೆ ಸರಿಯಾದಂಥ ಒಂದು ಚರ್ಚೆಗಳಾಗೋದಿಲ್ಲ. ಬೇರೆ ಬೇರೆ ವಿಚಾರಗಳು, ವಿವಾದಾತ್ಮಕ ವಿಚಾರಗಳನ್ನು ಮುನ್ನೆಲೆಗೆ ತಂದು ಆ ಕಡೆ ಪ್ರತಿಪಕ್ಷಗಳು ಕೂಡ ಸಮಯವನ್ನು ಕಾಲಹರಣ ಮಾಡಲಾಗತ್ತೆ. ಈ ಕಡೆ ಆಡಳಿತ ಪಕ್ಷ ಕೂಡ ಅದರ ಬಗ್ಗೆ ಸರಿಯಾದಂಥ ಒಂದು ಗಮನವನ್ನು ಹರಿಸೋದಿಲ್ಲ. ಯಾವಾಗ ಇಲ್ಲಿ ಪ್ರತಿಭಟನೆಗಳಾಗತ್ತೆ, ಧರಣಿಗಳಾಗತ್ತೆ, ಆ ಸಂದರ್ಭದಲ್ಲಿ ಸರ್ಕಾರ ಹೌದು ನಾವಿದ್ದೇವೆ ಅಂತೇಳಿ ಒಂದು ಮೆಸೇಜನ್ನು ಕೊಡುತ್ತೆ ಬಿಟ್ಟರೆ ಶಾಶ್ವತವಾದಂಥ ಒಂದು ಪರಿಹಾರವನ್ನು ಇಲ್ಲಿ ಮಾಡಿಲ್ಲ. ಮತ್ತೊಂದು ಕಡೆ ಈ ಭಾಗದ ಉತ್ತರ ಕರ್ನಾಟಕ ಭಾಗವನ್ನ ಪದೇ ಪದೇ ನಿರ್ಲಕ್ಷ್ಯ ಮಾಡಲಾಗ್ತಾ ಇದೆ. ಯಾವುದೇ ಅಭಿವೃದ್ಧಿ ಕಾರ್ಯಗಳಾಗ್ತಾ ಇಲ್ಲ. ಶಾಸಕರಿಗೆ ಸರಿಯಾದಂತ ಅನುದಾನವನ್ನ ಕೊಡ್ತಾ ಇಲ್ಲ. ನೀರಾವರಿ ಯೋಜನೆಗಳಿಗೆ ಹಣವನ್ನ ನೀಡ್ತಾ ಇಲ್ಲ. ಇಲ್ಲಿ ಉದ್ಯೋಗ ಸೃಷ್ಟಿಯನ್ನ ಮಾಡ್ತಾ ಇಲ್ಲ. ಕೇವಲ ಹಳೆ ಮೈಸೂರು ಭಾಗ, ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರು ಸುತ್ತಮುತ್ತ ಮಾತ್ರ ಕೈಗಾರಿಕೆಗಳಿಗೆ ಅವಕಾಶವನ್ನ ಮಾಡಲಾಗತ್ತೆ. ವಿಶ್ವ ಬಂಡವಾಳ ಹೂಡಿಕೆದಾರರ ಸಮಾವೇಶ ಆಗತ್ತೆ. ಆ ಸಂದರ್ಭದಲ್ಲೂ ಕೂಡ ಬೆಂಗಳೂರು, ಮೈಸೂರು, ತುಮಕೂರು ಆ ಭಾಗದಲ್ಲಿ ಮಾತ್ರ ಕೈಗಾರಿಕೆಗಳನ್ನ ನಿರ್ಮಾಣ ಮಾಡಲಾಗತ್ತೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಆಗೋದಿಲ್ಲ. ಕೈಗಾರಿಕೆಗಳು ಇಲ್ಲದೆ ಇರೋದ್ರಿಂದ ಇಲ್ಲಿರುವಂತಹ ಜನ ನಿರುದ್ಯೋಗಿಗಳಾಗ್ತಾ ಇದ್ದಾರೆ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಇವತ್ತು ಉದ್ಯೋಗವಿಲ್ಲದೆ ಈ ಭಾಗದಲ್ಲಿ ಪರದಾಡ್ತಾ ಇದ್ದಾರೆ. ಸರಿಯಾದಂಥ ಶಿಕ್ಷಣ ವ್ಯವಸ್ಥೆ ಇಲ್ಲಿ ಸಿಗ್ತಾ ಇಲ್ಲ. ಯಾವಾಗ ನೋಡಿದ್ರು ಕೂಡ ಈ ಕಡೆ ಭಾಗದ ಜಿಲ್ಲೆಗಳು ಹಿಂದುಳಿದಿರ್ತವೆ, ಶಿಕ್ಷಣ ವ್ಯವಸ್ಥೆಯಲ್ಲೂ ಕೂಡ ಹಿಂದುಳಿದಿರುತ್ತೆ. ಅದರ ಜೊತೆಗೆ ಕೈಗಾರಿಕಾ ಕ್ಲಸ್ಟರ್ಗಳನ್ನು ನಿರ್ಮಾಣ ಮಾಡ್ತೇವೆ ಅಂತೇಳಿ ಪ್ರತಿ ಬಜೆಟ್ನಲ್ಲೂ ಕೂಡ ಭರವಸೆಗಳನ್ನು ಕೊಡಲಾಗತ್ತೆ. ಆದರೆ ಸರಿಯಾದಂಥ ಒಂದು ಅನುಷ್ಠಾನ ಆಗ್ತಾ ಇಲ್ಲ. ಸೊ ಕಬ್ಬು ಬೆಳೆಗಾರರ ಸಮಸ್ಯೆಗಳು ಇವತ್ತು ಈಡೇರ್ತಾ ಇಲ್ಲ. ಯಾಕೆಂದ್ರೆ ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ ಜಿಲ್ಲೆಗಳಲ್ಲಿ ಅತಿ ಹೆಚ್ಚಿನ ಕಬ್ಬನ್ನ ಬೆಳೆಯಲಾಗತ್ತೆ. ಮೊದಲಿಗೆ ಸಕ್ಕರೆ ನಾಡು ಅಂತೇಳಿ ಮಂಡ್ಯ ಕರಿತಾ ಇದ್ರು. ಆದರೆ ಇವತ್ತು ಈ ಮೂರು ಜಿಲ್ಲೆಗಳಲ್ಲಿ ಅತ್ಯಧಿಕ ಕಬ್ಬನ್ನ ಬೆಳೆಯಲಾಗತ್ತೆ. ಸಾವಿರಾರು ಹೆಕ್ಟೇರ್ ಪ್ರದೇಶಗಳಲ್ಲಿ ಬೆಳೆಯನ್ನ ಬೆಳೆಯಲಾಗತ್ತೆ. ಸರಿಯಾದಂಥ ಬೆಂಬಲ ಬೆಲೆ ಸಿಗೋದಿಲ್ಲ, ಒಣಗೋಗುತ್ತೆ. ಇತ್ತೀಚೆಗಷ್ಟೇ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಯನ್ನ ಮಾಡಿರುವಂಥದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಸೊ ಹಾಗಾಗಿ ಈ ನಮ್ಮ ಸಮಸ್ಯೆಗಳನ್ನ ಈಡೇರಿಸುತ್ತಾರೆ, ಚರ್ಚೆಗಳಾಗತ್ತೆ, ಪರಿಹಾರ ಸಿಗುತ್ತೆ ಅನ್ನುವಂಥ ಒಂದು ನಿರೀಕ್ಷೆಗಳನ್ನ ಈ ಭಾಗದ ರೈತರು ಕೂಡ ಇಟ್ಕೊಂಡಿದ್ದಾರೆ. ಇತ್ತೀಚೆಗೆ ಮೆಕ್ಕೆಜೋಳದ ಬೆಲೆ ಸರಿಯಾಗಿ ಆಗ್ತಾ ಇಲ್ಲ. ಕೇಂದ್ರ ಸರ್ಕಾರ MSP ದರವನ್ನು ನಿಗದಿ ಮಾಡಿದ್ರು ಕೂಡ ಇಲ್ಲಿ ಖರೀದಿ ಕೇಂದ್ರಗಳನ್ನ ಪ್ರಾರಂಭ ಮಾಡ್ತಾ ಇಲ್ಲ ಅನ್ನುವಂತಹ ಆಕ್ರೋಶಗಳು ಈಗಾಗಲೇ ಮೆಕ್ಕೆಜೋಳ ಬೆಳೆಗಾರರು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಪ್ರತಿಭಟನೆಗಳ ಮೇಲೆ ಪ್ರತಿಭಟನೆಗಳಾಗ್ತಾ ಇದೆ. ಸೊ ಆಗಿದ್ರೂ ಕೂಡ ಪ್ರತಿಪಕ್ಷಗಳು ಕೂಡ ಇದರ ಕಡೆ ಗಮನವನ್ನ ಕೊಡ್ತಾ ಇಲ್ಲ. ಸರ್ಕಾರ ಕೂಡ ಅದರ ಬಗ್ಗೆ ಇಚ್ಛಾಶಕ್ತಿಯನ್ನ ತೋರ್ತಾ ಇಲ್ಲ ಅನ್ನುವಂಥ ಆರೋಪಗಳಿದೆ. ಈ ಬಾರಿ ಆದ್ರೂ ಇದರ ಬಗ್ಗೆ ಏನಾದ್ರೂ ಬೆಳಕನ್ನ ಚೆಲ್ಲಲಾಗತ್ತಾ? ಪ್ರತಿಪಕ್ಷಗಳು ಈ ವಿಚಾರಗಳನ್ನ ಅಲ್ಲಿ ಚರ್ಚೆಗೆ ತಂದು ಸರ್ಕಾರದ ಮೇಲೆ ಒತ್ತಡವನ್ನು ತರುವಂತ ಪ್ರಯತ್ನವನ್ನ ಮಾಡ್ತಾರ ಅನ್ನುವಂತ ಕುತೂಹಲ ಈ ಭಾಗದ ಜನರಲ್ಲಿದೆ. ಸೊ ಇದರ ನಡುವೆ ಬೇರೆ ಬೇರೆ ವಿಚಾರಗಳು ಕೂಡ ಇದೆ. ಅಂದ್ರೆ ಈ ಭಾಗದ ಜನರ ನಿರೀಕ್ಷೆಗಳು ಈ ರೀತಿಯಾಗಿದ್ರೆ
ಮತ್ತೊಂದು ಕಡೆ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕು ಅಂತೇಳಿ ಪ್ರತಿಪಕ್ಷಗಳು ಕೂಡ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾವೆ. ನಾಳೆ ಬೃಹತ್ ಪ್ರತಿಭಟನೆಯನ್ನ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಪ್ರತಿಪಕ್ಷಗಳು ಕೂಡ ಇಟ್ಕೊಂಡಿದ್ದಾವೆ. ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುವಂತ ಒಂದು ಪ್ರಯತ್ನವನ್ನ ಸಾವಿರಾರು ರೈತರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗುವ ಮೂಲಕ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುವಂತ ಒಂದು ನಿರ್ಧಾರ ಕೂಡ ಈಗಾಗಲೇ ಪ್ರತಿಪಕ್ಷಗಳು ತೆಗೆದುಕೊಂಡಿವೆ. ಹಾಗಾಗಿ ನಾಳೆ ಸಾಕಷ್ಟು ಗಂಭೀರವಾದಂತಹ ಒಂದು ಪರಿಸ್ಥಿತಿ ಬೆಳಗಾವಿಯಲ್ಲಿ ನಿರ್ಮಾಣ ಆಗಬಹುದು. ಇದರ ಜೊತೆಗೆ ಬೇರೆ ಬೇರೆ ವಿಚಾರಗಳು ಕೂಡ ಇದೆ. ಪ್ರತಿಪಕ್ಷಗಳಿಗೆ ಸರ್ಕಾರ ಸಾಕಷ್ಟು ಅಸ್ತ್ರಗಳನ್ನ ಕೊಟ್ಟಿದೆ. ಕಾನೂನು ಸುವ್ಯವಸ್ಥೆ ಇವತ್ತು ಹದಗೆಟ್ಟಿದೆ. ಇವತ್ತು ಹಗಲ ವೇಳೆಯೇ ದರೋಡೆಗಳು, ಬ್ಯಾಂಕ್ ದರೋಡೆಗಳು ಆಗ್ತಾ ಇದೆ, ಹಣವನ್ನ ದರೋಡೆ ಮಾಡಲಾಗ್ತಾ ಇದೆ. ಇದನ್ನ ತಡೆಗಟ್ಟುವಲ್ಲಿ ಇವತ್ತು ಪೊಲೀಸರು ವಿಫಲರಾಗಿದ್ದಾರೆ. ಕೊಲೆ ಸುಲಿಗೆಗಳ ಪ್ರಮಾಣ ಇವತ್ತು ಹೆಚ್ಚಾಗ್ತಾ ಇದೆ. ಇದರ ಬಗ್ಗೆ ಗಂಭೀರವಾದಂಥ ಒಂದು ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ. ಇವತ್ತು ಜೈಲುಗಳಲ್ಲಿ ಕೈದಿಗಳಿಗೆ ಎಲ್ಲ ವಸ್ತುಗಳು ಕೂಡ ರಾಜಾರೋಷವಾಗಿ ಸಿಗ್ತಾ ಇದೆ. ಇದಕ್ಕೆ ಕಡಿವಾಣವನ್ನು ಹಾಕ್ತಾ ಇಲ್ಲ. ಅಪರಾಧ ಕೃತ್ಯಗಳಿಗೆ ಇವತ್ತು ಸರ್ಕಾರವೇ ಪರೋಕ್ಷವಾಗಿ ಕುಮ್ಮಕ್ಕನ್ನು ಕೊಡ್ತಾ ಇದೆ ಅನ್ನುವಂತಹ ಆರೋಪಗಳನ್ನು ಪ್ರತಿಪಕ್ಷಗಳು ನಿರಂತರವಾಗಿ ಮಾಡ್ತಾ ಇದೆ. ಇದೇ ವಿಚಾರವನ್ನ ಈ ಸದನದಲ್ಲೂ ಕೂಡ, ಉಭಯ ಸದನಗಳಲ್ಲೂ ಕೂಡ ಪ್ರಸ್ತಾಪ ಮಾಡುವ ಮೂಲಕ ಸರ್ಕಾರವನ್ನ ಡ್ಯಾಮೇಜ್ ಮಾಡುವಂತ ಒಂದು ಪ್ರಯತ್ನವನ್ನ ಪ್ರತಿಪಕ್ಷಗಳು ಮಾಡಲಿವೆ. ಅದರ ಜೊತೆಗೆ ಸಿಎಂ ಕುರ್ಚಿ, ಕಳೆದ 2.5 ವರ್ಷಗಳಿಂದ ಈ ಸಿಎಂ ಕುರ್ಚಿ ವಿಚಾರ ಬಹಳ ದೊಡ್ಡ ಸದ್ದನ್ನ ಮಾಡ್ತಾ ಇದೆ. ಸೊ ಹಾಗಾಗಿ ಈ ವಿಚಾರವನ್ನು ಕೂಡ ಸದನದಲ್ಲಿ ಪ್ರಸ್ತಾಪ ಮಾಡುವ ಮೂಲಕ ಸರ್ಕಾರವನ್ನ ಡ್ಯಾಮೇಜ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಪಕ್ಷಗಳು ಚಿಂತನೆಯನ್ನ ಮಾಡ್ತಾ ಇದೆ. ಹಾಗಾಗಿ ಈ ಬಾರಿಯ ಸದನ ಸಾಕಷ್ಟು ಸದ್ದುಗದ್ದಲದಿಂದ ಕೂಡಲಿರಲಿದೆ. ಬಹಳಷ್ಟು ಚರ್ಚೆಗಳಾಗತ್ತೆ ಅನ್ನುವಂಥ ನಿರೀಕ್ಷೆಗಳಿದೆ. ಸದನದಲ್ಲಿ ಸರಿಯಾದಂತಹ ವಿಚಾರಗಳ ಬಗ್ಗೆ ಚರ್ಚೆ ಆಗತ್ತಾ ಅಥವಾ ಕೇವಲ ವಿವಾದಗಳನ್ನ ಅಲ್ಲಿ ತಂದು ಜನಸಾಮಾನ್ಯರ ವಿಚಾರಗಳನ್ನ, ಸಮಸ್ಯೆಗಳನ್ನ ಅಲ್ಲಿ ಪ್ರಸ್ತಾಪ ಮಾಡದೆ ಕೇವಲ ಕಾಲಹರಣವನ್ನ ಮಾಡಲಾಗತ್ತಾ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗತ್ತೆ. ಹಾಗಾಗಿ ಆಡಳಿತ ಪಕ್ಷ ಮತ್ತೆ ಪ್ರತಿಪಕ್ಷಗಳ ನಡುವೆ ಇದು ಸವಾಲಿನ ಕೆಲಸ. ಹಾಗಾಗಿ